ಮಧ್ಯಪ್ರಾಚ್ಯಗಳ ರಾಷ್ಟ್ರದ ಯುದ್ಧ ಮತ್ತಷ್ಟು ಘನಘೋರ ಸ್ಥಿತಿಯನ್ನ ತಲುಪ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ಮತ್ತಷ್ಟು ಘನಘೋರ ಸ್ಥಿತಿಯನ್ನ ತಲುಪುತ್ತಿದೆ. ಯುಎಸ್ ಇಸ್ರೇಲ್ ದಾಳಿಯಿಂದ ಸೇತುವೆ ಕೂಡ ಧ್ವಂಸವಾಗಿದೆ. ಸೇತುವೆಯನ್ನ ಧ್ವಂಸಗೊಳಿಸಿದ್ದಕ್ಕೆ ಇರಾನ್ ಪಡೆ ಸಿಡಿದೆದ್ದಿದೆ. ಇದೀಗ 8 ಕೊಲ್ಲಿ ಬ್ರಿಡ್ಜ್ಗಳನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಮಧ್ಯಪ್ರಾಚ್ಯದ ಒಂದು ಸಂಚಾರ ಜೀವನಾಡಿ ನಾಶಕ್ಕೆ ಶಪಥವನ್ನ ಮಾಡಿದೆ ಇರಾನ್. ದೇಶಗಳನ್ನ ಬೆಸೆಯುವಂತಹ 8 ಸೇತುವೆಗಳಿಗೆ ಧ್ವಂಸದ ಭೀತಿ ಎದುರಾಗಿದ್ದು, ಕುವೈತ್, ಸೌದಿ ಅರೇಬಿಯಾ, ಯುಎಇ, ಜೋರ್ಡಾನ್ ಆರ್ಥಿಕತೆಗೆ ಹೆಚ್ಚಾಗಿ ಪೆಟ್ಟು ಬೀಳುತ್ತಾ ಎನ್ನುವಂತಹ ಆತಂಕ ಕೂಡ ಎದುರಾಗಿದೆ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧ ಮತ್ತಷ್ಟು ಘನಘೋರ ಸ್ಥಿತಿಯನ್ನ ತಲುಪಿರುವಂಥದ್ದು ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯುಎಸ್ ಮತ್ತು ಇಸ್ರೇಲ್ ದಾಳಿಯಿಂದ ಈಗಾಗಲೇ ಸೇತುವೆಯನ್ನ ಧ್ವಂಸಗೊಳಿಸಲಾಗಿದೆ. ಈ ಸೇತುವೆ ಧ್ವಂಸಗೊಳಿಸಿದ್ದಕ್ಕಾಗಿ ಇರಾನ್ 8 ಕೊಲ್ಲಿ ಬ್ರಿಡ್ಜ್ಗಳನ್ನ ಕೂಡ ಟಾರ್ಗೆಟ್ ಮಾಡಿದೆ. ಈ ಎಲ್ಲಾ ಬ್ರಿಡ್ಜ್ಗಳು ಏನು ಕುವೈತ್ ಆಗಿರ್ಬೋದು, ಸೌದಿ, ಯುಎಇ, ಜೋರ್ಡಾನ್, ಈ ಎಲ್ಲ ಅಂದ್ರೆ 8 ದೇಶಗಳನ್ನ ಬೆಸೆಯುವಂತಹ 8 ಸೇತುವೆಗಳು ಅಂತಾನೆ ಹೇಳ್ಬೋದು. ಈ ಧ್ವಂಸದ ಭೀತಿ ಕೂಡ ಎದುರಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.